ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದಲ್ಲಿ ಗೋದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಸಂಸದ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ದಲಿತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ದಲಿತರ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. 20-30 ಜನ ಸೇರಿ ಒಂದು ಸಭೆ ಮಾಡಿದ್ರೆ ಅಪ್ರಾಪ್ತ ಬಾಲಕಿ ಮೇಲೆ ಪೋಕ್ಸೋ ಕೇಸ್ ಬುಕ್ ಮಾಡಿದ್ದಾರೆ. ಇವರಿಗೆ ದಲಿತರ ಮೇಲೆ ಮಾನವೀಯತೆ ಇದೆಯಾ? ಈ ವಿಚಾರವಾಗಿ ಎಸ್ಪಿ ಹಾಗೂ ಐಜಿ ಅವರ ಜೊತೆ ಮಾತನಾಡಿದ್ದೀನಿ. ಏನಾದರೂ ಅವರನ್ನ ಅರೆಸ್ಟ್ ಮಾಡಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ. ನಿಮ್ಮಲ್ಲಿ ಒಬ್ಬರಿಗೆ ತಲೆದಂಡವಾಗುವವರೆಗೂ ಬಿಡೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದೇನೆ ಎಂದರು. ಈ ಜಿಲ್ಲೆಯಲ್ಲೇ ಅಲ್ಲ, ಈ ರಾಜ್ಯದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಗೃಹ ಇಲಾಖೆ ಅನ್ನುವಂಥದ್ದು ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಏನು ತೆಲಂಗಾಣ ಕಳಿಸ್ಬಿಟ್ಟವರ ಗೊತ್ತಿಲ್ಲ ನನಗೆ. ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ. ಯಾರೋ ಹೊರ ರಾಜ್ಯದವ್ರು ಬಂದು ಇಲ್ಲಿ ಡ್ರಗ್ಸನ್ನು ಹಿಡಿತಾರೆ, ಡ್ರಗ್ಸ್ ಫ್ಯಾಕ್ಟ್ರಿ ಮಾಡ್ತಾ ಇರೋದನ್ನು ಅವ್ರು ಕಂಡು ಹಿಡಿತಾರೆ, ನಮ್ಮವ್ರು ನಿದ್ದೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಈ ಕ್ಷೇತ್ರದಲ್ಲಿ ಏನು ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಬಂದಿರೋಂಥ ಶಾಸಕರು ಪಾಪ ಒಂದು 65-70 ವರ್ಷದ ಮುದುಕನು 25-30 ಜನ ಎಲ್ಲರೂ ಒಂದು ಸಭೆ ಮಾಡಿ ಇಡೀ DSSಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ. 25-30 ಜನ ಸೇರಿ ಒಂದು ಸಭೆ ಮಾಡಿದ್ರೆ 8 ವರ್ಷ 9 ವರ್ಷದ ಹೆಣ್ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ? ದಲಿತರ ಪರ ಇದ್ದಾರಾ ಇವರು? ನಾನು ಹೇಳಿದ್ದೀನಿ SP ಅವರಿಗೆ IG ಅವರಿಗೆ, ಅವ್ರನ್ನ ನೀವು ಅರೆಸ್ಟ್ ಮಾಡಿ ಈ ವಿಷಯದಲ್ಲಿ ಉಗ್ರ ಹೋರಾಟ ನಾನು ಮಾಡ್ತೀನಿ. ನಿಮ್ಮಲ್ಲಿ ಒಬ್ಬರು ತಲೆ ದಂಡ ಆಗೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ಏನಿದೆಲ್ಲ ಕೂಡ ನೀವು ಮಾಡಿದ್ದೀರಾ ಇನಿಷಿಯಲ್ ಇದು ಮಾಡಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ? 30 ಜನ ಇರಬೇಕಾದ್ರೆ ಸಭೆ ಮಾಡಿದ್ರೆ ನೀವು ಪೋಕ್ಸೋ ಮಾಡ್ತೀರಿ ಅಂದರೆ, ನನ್ನ ಮೇಲೆ ಮರ್ಡರ್ ಕೇಸ್ ಮಾಡಿದರು. ಯಾರೋ ಅವನೋಗಿ ಮರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಬೇಟ್ಮೆಂಟ್ ಕೇಸ್ ಹಾಕಿದ್ರೆ ಏನಾಯ್ತು? ಈಗ ನೀವೇ ಬಿ ರಿಪೋರ್ಟ್ ಹಾಕಿದ್ರಿ. ದುರುದ್ದೇಶ, ಷಡ್ಯಂತರ ಮತ್ತು ರಾಜಕೀಯದ ಒಂದು ಹಗೆತನ. ಈ ರೀತಿಯಲ್ಲೆಲ್ಲ ನೀವು ತೀರ್ಸ್ಕೊಳ್ಳೋದು. ನಾನು ಹಿಂಗೆಲ್ಲ ತೀರ್ಸ್ಕೋಬೇಕು ಅಂತಿದ್ರೆ ನಿಮಗಿನ್ನ ಹೆಚ್ಚಿನ ಅಧಿಕಾರ ನನ್ನಲ್ಲಿತ್ತು. ನಾನು ಈ ರೀತಿಯಲ್ಲಿ ಮಾಡಲಿಲ್ಲ. ನಾನು ಮಾಡಿದ್ದು ಈ ಜಿಲ್ಲೆಗೆ ಏನು ಮಾಡಬೇಕು ಅಂತ ಹೋರಾಟ ಮಾಡಿ ನಾನು ಮಾಡಿದೆ. ಜನರಿಗೆ ಏನು ಮಾಡಬೇಕು, ರೈತರಿಗೆ ಏನು ಮಾಡಬೇಕು, ಮಹಿಳೆಯರಿಗೆ ಏನು ಮಾಡಬೇಕು, ಈ ರೀತಿ ಕಾರ್ಯಕ್ರಮಗಳು ತಂದೆ. ನಿಮ್ಮ ಥರ ರಾಜಕೀಯ ಜಿದ್ದನ್ನು ಮಾಡಿ ಒಬ್ಬರನ್ನ ಜೈಲಿಗೆ ಹಾಕ್ಸೋದು, ಇನ್ನೊಬ್ಬರಿಗೆ ಸುಳ್ಳು ಕೇಸುಗಳನ್ನ ಹಾಕ್ಸೋದು, ಇಂಥ ಕೆಲಸ ನಾನು ಮಾಡೋಕ್ಕೆ ಹೋಗಿಲ್ಲ. ಅಲ್ರಿ, ಮರಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ಮರಗಳನ್ನು ಬಫರ್ ಝೋನಲ್ಲಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಚಿಂತಾಮಣಿಯಲ್ಲಿ ನೀವು ಕೇವಲ ಆ JK ರೆಡ್ಡಿ ಮನೆ ಪಕ್ಕದಲ್ಲಿದೆ ಅಂತೇಳಿ ಹೊಡೆದಾಕಿದ್ರಿ. ಅವ್ರ ಮೇಲೆ ದ್ವೇಷ ಇದ್ದರೆ ಮರಗಳ ಮೇಲೆ ಯಾಕ್ರಿ ಬಿಡ್ತೀರಿ? ಮರಗಳನ್ನ ಹೊಡೆದಾಕೋದ್ರಿಂದ ನಿಮ್ಮ ಸಂಸ್ಕೃತಿಯನ್ನು ನೀವು ತೋರಿಸ್ಕೊಟ್ಟಿದ್ರಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.